ಹಾಯ್ ಎಲ್ಲರಿಗೂ ನಮಸ್ತೆ. ನೀವು ನೋಡ್ತಾ ಇದ್ದೀರಾ ರತ್ನಂ ಯೂಟ್ಯೂಬ್ ಚಾನಲ್. ನಾನಿವತ್ತು ದಿಢೀರಂತ ತುಂಬ ರುಚಿಯಾಗಿ ರವೆ ರೊಟ್ಟಿ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ, ತುಂಬ ಸಿಂಪಲ್ಲಾಗಿ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ಮತ್ತು ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಲೇಬೇಡಿ. ಹಾಗೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಹಾಗೆ ನಾನಿಲ್ಲಿ ಏನೇನು ಸಾಮಗ್ರಿ ಬೇಕಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ತೆಂಗಿನಕಾಯಿ ತುರಿಯನ್ನು ತೊಗೊಂಡಿದ್ದೀನಿ, 1 ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ತೊಗೊಂಡಿದ್ದೀನಿ, ಹಸಿ ತೆಂಗಿನಕಾಯಿ ತುರಿ. ಹಾಗೆ 3 ಹಸಿಮೆಣಸನ್ನು ತೊಗೊಂಡಿದ್ದೀನಿ. ಹಾಗೆ 2 ಟೊಮೆಟೊನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು ನೀವಿಲ್ಲಿ. ಹಾಗೆ 2 ಈರುಳ್ಳಿ, ಮೀಡಿಯಮ್ ಸೈಜ್ ಅಂತ ಈರುಳ್ಳಿಯನ್ನು ಅದನ್ನು ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಇದ್ರ ಜೊತೆಗೆ ನಾವು ಮತ್ತು ಉಪ್ಪು ಮತ್ತು ಸಕ್ಕರೆಯನ್ನು ಬಳಸ್ಕೊಳ್ಬೇಕು, ಯಾಕೆಂದರೆ ಉಪ್ಪು ಮತ್ತು ಸಕ್ಕರೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಹೇಳಿ. ಹಾಗೆ ನಾನಿಲ್ಲಿ ಒಂದು ಬೌಲನ್ನು ತೊಗೊಂಡಿದ್ದೀನಿ. ತೆಂಗಿನ ತುರಿ ಮತ್ತು ಕಟ್ ಮಾಡಿ ಇಟ್ಕೊಂಡಿರೋಂಥ ಹಸಿಮೆಣಸು, ಈರುಳ್ಳಿ ಮತ್ತು ಟೊಮೆಟೊ ಎಲ್ಲವನ್ನು ಹಾಕ್ಕೊಳ್ತೀನಿ ಒಂದೇ ಸರಿ. ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿರುತ್ತೆ. ನೀವು ಬೇಕಾದರೆ ಇದ್ರ ಜೊತೆಗೆ ಸೌತೆಕಾಯಿಯನ್ನು ತುರಿದು ಕೂಡ ಹಾಕ್ಕೊಳ್ಬೋದು, ಅಥವಾ ಕ್ಯಾರೆಟನ್ನು ತುರಿದು ಕೂಡ ಹಾಕ್ಕೊಳ್ಬೋದು. ಎರಡನ್ನೂ ಕೂಡ ಹಾಕ್ಕೊಂಡ್ರೂ ಕೂಡ ಸಖತ್ತಾಗಿರುತ್ತೆ, ರುಚಿ ಮತ್ತು ಸಖತ್ತಾಗಿರುತ್ತೆ. ಮತ್ತು ಇದು ಬಿಸಿ ಬಿಸಿ ಇರುವಾಗಲೇ ತಿಂದರೆ ಇನ್ನೂ ನನಗಂತೂ ತುಂಬ ಇಷ್ಟ ಆಗುತ್ತೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ದಿಢೀರಂತ ಮಾಡ್ಕೊಳ್ಬೋದು, ಬೆಳಿಗ್ಗೆ ತಿಂಡಿ ಕೂಡ ಮಾಡ್ಬೋದು ಇದನ್ನು. ಹಾಗೆ ನಾನು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸಕ್ಕರೆ ನಾನಿಲ್ಲಿ ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ತಗೊಳ್ತಾ ಇದ್ದೀನಿ ಅಷ್ಟೇ. ನಾನಿಲ್ಲಿ ಅರ್ಧ kg ರವೆಯನ್ನು ಬಳಸ್ತಾ ಇದ್ದೀನಿ, ಅಂದರೆ ಪ್ರಮಾಣ ಅಂತಂದರೆ ಅರ್ಧ kg ರವೆ ಬಳಸ್ತಾ ಇದ್ದೀನಿ ನಾನಿಲ್ಲಿ. ನೋಡ್ತಾ ಇರ್ಬೋದು. ಈಗ ಒಂದು ಸರಿ ರವೆ ಹಾಕೋಕ್ಕಿಂತ ಮುಂಚೆ ನಾವಿಲ್ಲಿ ಇವೆಲ್ಲವನ್ನೂ ಒಂದು ಸರಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಇದಕ್ಕೂ ಉಪ್ಪು ಖಾರ ಎಲ್ಲವೂ ಹಿಡ್ಕೊಂಡು ಬಿಡುತ್ತೇಳಿ. ಅಂದರೆ ಏನು ತರಕಾರಿಯನ್ನು ಹಾಕಿದ್ದೀವಲ್ಲ ಅದಕ್ಕೆಲ್ಲ ಉಪ್ಪು ಖಾರ ಹಿಡ್ಕೊಳತ್ತೇಳಿ, ಆ ಕಾರಣದಿಂದ. ಹಾಗೆ ನಾನಿಲ್ಲಿ ಅರ್ಧ kg ರವೆಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಅರ್ಧ kg ಪೂರ್ತಿ ರವೆಯನ್ನು ನಾನಿಲ್ಲಿ ಬಳಸ್ತಾ ಇದ್ದೀನಿ. ಏನಿಲ್ಲ ಅಂದರೆ ಒಂದು ಅರ್ಧ kg ರವೆದಲ್ಲಿ 7-8 ರೊಟ್ಟಿ ಅಂತೂ ಖಂಡಿತ ಪಕ್ಕ ಆಗೇ ಆಗುತ್ತೆ ಇದು. ಹೀಗಾಗಿ ನಾವು ಒಂದೇ ಬಾರಿ ನೀರನ್ನು ಹಾಕ್ಕೊಳ್ಳಿಕ್ಕೆ ಹೋಗ್ತಾ ಇಲ್ಲ, ಸ್ವಲ್ಪವೇ ಆಗಾಗ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ನೋಡ್ಕೊಂಡು ಹಾಕ್ಕೊಂಡ್ರೆ ಆಯಿತು. ರಾಸಿ ತೆಳ್ಳಗೂ ಅಲ್ಲ, ಅಂದರೆ ತುಂಬ ನೀರು ಥರ ಇಟ್ಕೊಂಡು ಮಾಡಬಾರ್ದು. ಇದು ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತಾ ಇದೆ. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನಾವಿಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನೋಡ್ತಾ ಇದ್ದೀರಲ್ಲ, ನಾನು ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಸ್ವಲ್ಪ ನೀರು ಅಂತ ಅನಿಸ್ಬೇಕಷ್ಟೇ, ರವೆ ನೀರನ್ನು ಹೀರ್ಕೊಂಡು ಬಿಡುತ್ತೆ, ಆ ಕಾರಣಕ್ಕೆ ಸ್ವಲ್ಪ ನೀರು ಅಂತ ಅನಿಸಿದರೆ ಸಾಕಾಗುತ್ತೆ ನೋಡಿ. ಅಂದರೆ ನಮಗಿದು ಡೈರೆಕ್ಟ್ ನಾವು ಇದನ್ನು ದೋಸೆ ಹಂಚು ಮೇಲೆ ಡೈರೆಕ್ಟ್ ಹಾಕಿ ತಟ್ತೀವಲ್ಲ, ಆ ಕಾರಣಕ್ಕೆ ಸ್ವಲ್ಪ ನೀರು ಅಂಶ ಇದ್ದರೆ ಚೆನ್ನಾಗಿರುತ್ತೆ ಹೇಳಿ. ಅಷ್ಟೇ ನೋಡಿ, ಈ ಹದಕ್ಕೆ ಬಂದರೆ ಆಯ್ತು. ನೋಡ್ತಾ ಇದ್ದೀರಲ್ಲ, ಈ ಹದಕ್ಕೆ ಈಗ ಸಾಕು. ಇದನ್ನು ಒಂದು ಕಡೆ ಎತ್ತಿಟ್ಕೊಂಡು ಬಿಡುವ. ಹಾಗೆ ನಾನಿಲ್ಲಿ ದೋಸೆ ಹಂಚನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ, ನೋಡ್ತಾ ಇರ್ಬೋದು. ಹೀಗೆ ಇದು ಕಾದಿದೆ, ಈಗ ಸ್ವಲ್ಪ ಎಣ್ಣೆಯನ್ನು ಒರೆಸ್ಕೊಂಡು ಬಿಡುವ. ನಾನಿಲ್ಲಿ ಬಾಳೆ ದಿಂಡು, ಅಂದರೆ ಬಾಳೆ ಎಲೆದು ಸೈಡಲ್ಲಿ ಮಧ್ಯದಲ್ಲಿ ಬರುತ್ತಲ್ಲ, ಇದನ್ನು ದಂಟನ್ನು ತೊಗೊಂಡಿದ್ದೀನಿ ಎಣ್ಣೆ ತೆಗಲಿಕ್ಕೆ. ಮುಂಚೆ ಎಲ್ಲ, ಈಗ ಬ್ರಷ್ ಇದು ಎಲ್ಲ ತುಂಬ ಥರದ್ದು ಬಂದಿದೆ. ಆಗಿನ ಕಾಲದಲ್ಲಿ ಫ್ರೆಶ್ ಆಗಿ ಕೊಯ್ಕೊಂಡು ಬರ್ತಿದ್ರು, ಅಂದರೆ ದೋಸೆ ಹಂಚಿಗೆ ಉದ್ಲಿಕ್ಕೆ ಅಂತ ಹೇಳಿ. ಈಗ ನನಗೂ ಅದು ಸಿಕ್ಕಿತ್ತು, ಆ ಕಾರಣಕ್ಕೆ ನಾನಿಲ್ಲಿ ಎಣ್ಣೆ ಒರೆಸ್ಲಿಕ್ಕೆ ಬಳಸ್ತಾ ಇದ್ದೀನಿ ಅಷ್ಟೇ. ಅದನ್ನು 2-3 ದಿನ ಯೂಸ್ ಮಾಡಿದ್ರೆ ಏನು ತೊಂದರೆ ಆಗೋಲ್ಲ, 2-3 ದಿನಕ್ಕೊಮ್ಮೆ ಚೇಂಜ್ ಮಾಡಿದರೆ ಸಾಕಾಗತ್ತೆ. ಹಾಗೆ ನಾನಿಲ್ಲಿ ಹಿಟ್ಟನ್ನು ತಗೊಂಡು ತಟ್ಕೊಳ್ತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ಈಗ ನಾವು ತಟ್ಟುವಾಗ ಬೇಕಾದರೆ ನಮಗೆ ನೀರು ಬೇಕು ಅಂತ ಅನಿಸಿದರೆ ಸ್ವಲ್ಪವೇ, ಅಂದರೆ ಚೂರು ನೀರನ್ನು ಹಾಕ್ಕೊಂಡು ತಟ್ಕೊಳ್ಬೋದು ನೋಡಿ. ಈಗ ಒಂದು ಮುಚ್ಚಳನ್ನು ಮುಚ್ಚಿಟ್ರೆ ಆಯಿತು. ಇದಾಗಿದೆ. ಒಂದು ಸರಿ ಉಲ್ಟಾ ಹಾಕ್ಲಿಕ್ಕೆ ಹೊಂಟಿದೆ. ಈಗ ರೋಸ್ಟ್ ಬೇಕು ಅನ್ನೋರು ಸ್ವಲ್ಪ ಅಂದರೆ ಗರಿಯಾಗಿ ಮಾಡ್ಕೊಳ್ಬೋದು. ನನಗೆ ಸ್ವಲ್ಪ ರೋಸ್ಟಲ್ಲೇ ಇಷ್ಟ ಆಗುತ್ತೆ, ಗರಿಯಲ್ಲಿ ಇದ್ದರೆ ಬಿಸಿ ತಿನ್ನಲಿಕ್ಕಂತೂ ಸಖತ್ತಾಗಿರುತ್ತೆ ಟೀ ಜೊತೆಗೆ. ನನಗೆ ಇದಕ್ಕೆ ಬೇರೆ ನಂಜಲಿಕ್ಕೆ ಬೇಕು ಅಂತ ಅನಿಸಲ್ಲ. ನಿಮಗೆ ಸಾಂಬಾರು ಜೊತೆಗೂ ಓಕೆ, ಸಾಂಬಾರ್ಗಿಂತನೂ ಚಟ್ನಿ ಖಾರವಾಗಿರೋ ಚಟ್ನಿ ಜೊತೆಗೆ ಸಖತ್ತಾಗಿರುತ್ತೆ ಇದು. ಹಾಗೆ 2 ಕಡೆನೂ ತಿರುಗಿಸ್ಕೊಂಡಿದ್ದೀನಿ, ನೀವು ನೋಡ್ತಾ ಇರ್ಬೋದು ಇಲ್ಲಿ ನೋಡಿ. ನಿಮ್ಗೆ ಇನ್ನೂ ತೆಳ್ಳಗೆ ಬೇಕಂದ್ರೆ ಇನ್ನೂ ತೆಳ್ಳಗೆ ಕೂಡ ನಾವು ಇದನ್ನು ತಟ್ಕೊಳ್ಬೋದು. ನಮ್ಗೆ ಯಾವ ರೀತಿ ಹದಕ್ಕೆ ಬೇಕು ನಾವು ಆ ರೀತಿ ಮಾಡಿಕೊಂಡ್ರೆ ಆಯಿತು ಅಷ್ಟೇ. ಹಾಗೆ ನೋಡಿ,
ಚಟ್ನಿ ಜೊತೆಗೆ ರವೆ ರೊಟ್ಟಿ ರೆಡಿ ಇದೆ. ತುಂಬ ಸಖತ್ತಾಗಿರುತ್ತೆ ತಿನ್ನಲಿಕ್ಕಂತೂ. ನೀವು ಒಮ್ಮೆ ಮಾಡಿ ನೋಡಿ, ಹಾಗೆ ಕಮೆಂಟ್ ಮೂಲಕ ನನಗೆ ತಿಳಿಸಿ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು ಸೊ ಮಚ್.